ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬ ಸೂಕ್ಷ್ಮ ಮತ್ತು ತುಂಬ ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತೀನಿ. ಮುಂಚೆ ಹಳೆ ವಿಡಿಯೋನಲ್ಲಿ ಸ್ವಲ್ಪ ಈ ವಿಷಯ ಬಗ್ಗೆ ಮಾತಾಡಿದ್ದೆ, ಬಟ್ ಪರ್ಟಿಕ್ಯುಲರ್ ಆಗಿ ಹಾರ್ಮೋನ್ಸ್ ಅಂದರೆ ಏನು, ಅದರಲ್ಲಿ ಮೇಲ್ ಹಾರ್ಮೋನ್ಸ್ ಅಂದರೆ ಏನು, ಇದ್ರ ಬಾಡಿನಲ್ಲಿ ಏನು ಇಂಪಾರ್ಟೆನ್ಸು, ಹಾರ್ಮೋನ್ಗೆ ಸೆಕ್ಸ್ ಪ್ರಾಬ್ಲಮ್ಗೆ, ಹಾರ್ಮೋನ್ಗೆ ಮಕ್ಕಳಾಗ್ತಾ ಇಲ್ಲ ಅದಕ್ಕೆ, ಹಾರ್ಮೋನ್ಗೆ ಹೇರ್ ಫಾಲ್ಗೆ, ಹಾರ್ಮೋನ್ಗೆ ವೇಟ್ ಗೇನ್ಗೆ, ಹಾರ್ಮೋನ್ಗೆ ಬೋನ್ ಪ್ರಾಬ್ಲಮ್ಗೆ, ಹಾರ್ಮೋನ್ಗೆ ಜಾಯಿಂಟ್ ಪೇನ್ಗೆ, ಹಾರ್ಮೋನ್ಗೆ ಡಿಪ್ರೆಷನ್ಗೆ ಏನಾದರೂ ಕೋರಿಲೇಷನ್ ಇದೆ, ಏನಾದರೂ ಸಂಬಂಧ ಇದೆಯಾ, ಇದು ಹಾರ್ಮೋನ್ ಅಂದರೆ ಏನು, ಇದು ಬರೀ ಇಷ್ಟು ಒಂದು ಕೆಮಿಕಲ್ಲು ಅಥವಾ ಕೆಮಿಕಲ್ ಮೆಸೆಂಜರ್ ಅಂತ ಹೇಳ್ಬೋದು. ಇದು ಒಂದು ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡುತ್ತೆ. ಯಾರೋ ಒಂದು ಲೆಟರ್ ಬರ್ತಾರೆ, ಅದೇ ಲೆಟರ್ ಒಂದು ಜಾಗದಿಂದ ಹೋಗ್ಬಿಟ್ಟು ಬೇರೆ ಜಾಗನ ತಲುಪಿಸೋದು. ಅದರಲ್ಲಿ ನಮ್ಮದು ಬಾಡಿನಲ್ಲಿ ಒಂದು ಪಿಟ್ಯೂಟರಿ ಗ್ರಂಥಿ ಅಂತಿರುತ್ತೆ, ಅದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ. ಈ ಮಾಸ್ಟರ್ ಗ್ಲ್ಯಾಂಡ್ ಬಾಡಿನಲ್ಲಿ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ನ್ಯಾಷನಲ್ ಕ್ಯಾಪಿಟಲ್ ಇದೆ ಡೆಲ್ಲಿ ಅಂತ. ಡೆಲ್ಲಿನಲ್ಲಿ ಏನೇನು ಆರ್ಡರ್ ಸೆಂಟ್ರಲ್ ಗೌರ್ಮೆಂಟ್ದಿಂದ ಪಾಸ್ ಆಗುತ್ತೆ, ಆ ಆರ್ಡರ್ ಸ್ಟೇಟ್ ಗೌರ್ಮೆಂಟ್ಸ್ಗೆ ಬರುತ್ತೆ. ಬೆಂಗಳೂರು ಬರ್ಬೋದು, ಕರ್ನಾಟಕ, ಮುಂಬೈ ಬರ್ಬೋದು, ಮಹಾರಾಷ್ಟ್ರ, ಹೈದರಾಬಾದ್ ಬರ್ಬೋದು, ತೆಲಂಗಾಣ, ಈ ಥರ ಬೇರೆ ಬೇರೆ ಸ್ಟೇಟ್ಗೆ ಮೆಸೇಜ್ ಪಾಸ್ ಆಗುತ್ತೆ. ಈ ಥರ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಈ ಥರ ಮುನ್ನೆಚ್ಚರಿಕೆ ತಾವು ಗಮನಿಸಬೇಕು ಅಂತ. ಅದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಥರ ಇದು ಪಿಟ್ಯೂಟರಿ ಗ್ರಂಥಿ ಕೆಲಸ ಮಾಡುತ್ತೆ. ಆ ಗ್ರಂಥಿ ಬಾಡಿ ಫಂಕ್ಷನ್ ಬರೀ ಕೆಮಿಕಲ್ ಅಷ್ಟೇ, ಬಟ್ ಪವರ್ಫುಲ್. ಜಸ್ಟ್ ಒಂದೊಂದು ಮೆಸೇಜ್ ಕಳಿಸ್ಬಿಟ್ಟು ಇಡೀ ಬಾಡಿ ಫಂಕ್ಷನ್ನ ಮ್ಯಾನೇಜ್ ಮಾಡುತ್ತೆ. ಸೊ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸ್ಪೆಷಲಿ ಸೆಕ್ಸ್ ಲೈಫ್ನಲ್ಲಿ ಇದರದ್ದು ಇಂಪಾರ್ಟೆನ್ಸ್ ಏನು, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಪುರುಷರ ಹಾರ್ಮೋನ್ ಬಗ್ಗೆ ತಾವು ಯಾವಾಗ ಮಾತಾಡಿದಾಗ ಮೇನ್ಲಿ ನಮ್ಮ ಮೈಂಡ್ನಲ್ಲಿ ಏನು ಬರುತ್ತೆ, ಟೆಸ್ಟೋಸ್ಟಿರಾನ್ ಅಂತ. ಟೆಸ್ಟೋಸ್ಟಿರಾನ್ ವೆರಿ ಇಂಪಾರ್ಟೆಂಟ್, ಹೌದು. ಇದಕ್ಕೆ ಮಾಸ್ಟರ್ ಹಾರ್ಮೋನ್ ಅಂತಾರೆ, ಮಾಸ್ಟರ್ ಮೇಲ್ ಹಾರ್ಮೋನ್ ಅಂತಾರೆ. ಬಟ್ ಅದರ ಜೊತೆಗೆ ಬೇರೆ ಬೇರೆ ಹಾರ್ಮೋನ್ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಟೆಸ್ಟೋಸ್ಟಿರಾನ್ ಆಗಬೇಕಂದ್ರೇ ಬೇರೆ ಹಾರ್ಮೋನ್ ಇಂಪಾರ್ಟೆಂಟು. ಈಗ ಟೆಸ್ಟೋಸ್ಟಿರಾನ್ ಆಗಬೇಕಂದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಅದು ಸಾರ್ಟೋರಿಯ ಸೆಲ್ನ ಮ್ಯಾಚುರೇಷನ್ ಮಾಡಿಬಿಟ್ಟು ಟೆಸ್ಟಿಸ್ನಲ್ಲಿ ಆ್ಯಕ್ಟ್ ಮಾಡಿಬಿಟ್ಟು ಟೆಸ್ಟೋಸ್ಟಿರಾನ್ ಮಾಡುತ್ತೆ. ಲ್ಯೂಟಿನೈಸಿಂಗ್ ಹಾರ್ಮೋನು, ಆ ಹಾರ್ಮೋನ್ ಟೆಸ್ಟಿಸ್ನಲ್ಲಿ ಬಂದ್ಬಿಟ್ಟು ಟೆಸ್ಟಿಸ್ದು ಏನು ಸೆಲ್ಸ್ ಇರುತ್ತೆಲ್ಲ, ಲೇಡಿಕ್ ಸೆಲ್ಸ್ ಅಂತ, ಆ ಸೆಲ್ ಮೇಲೆ ಆ್ಯಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಆಗುತ್ತೆ. ಸೊ ನಮಗೆ ಟೆಸ್ಟೋಸ್ಟಿರಾನ್ ಎಷ್ಟು ಮುಖ್ಯ, ಟೆಸ್ಟೋಸ್ಟಿರಾನ್ ಆಗೋಕ್ಕೆ ಹೆಲ್ಪ್ ಮಾಡುವ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇತ್ತು, ಲ್ಯೂಟಿನೈಸಿಂಗ್ ಹಾರ್ಮೋನ್ ಇತ್ತು, ಅಥವಾ ಪಿಟ್ಯೂಟರಿ ಗ್ರಂಥಿದಿಂದ ಮತ್ತೊಂದು ಹಾರ್ಮೋನ್ ಬರುತ್ತೆ, ಅದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಥವಾ TSH, ಈಸ್ಟ್ರೋಜನ್ ಹಾರ್ಮೋನು, ಪ್ರೊಲ್ಯಾಕ್ಟಿನ್. ಸೊ ಈ 6 ಹಾರ್ಮೋನ್ಸ್ ಬಗ್ಗೆ ಹೇಳ್ತೀನಿ. ಈ 6 ಹಾರ್ಮೋನ್ ಕಡಿಮೆ ಆದಮೇಲೆ ಅದರದಿಂದ 6 ಮೇನ್ ಸಿಂಪ್ಟಮ್ಸ್ ಏನಿದೆ ಅದರ ಬಗ್ಗೆ ಮಾತಾಡ್ತೀನಿ. ಸೊ ಎಲ್ಲಕ್ಕಿಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಥವಾ FSH. ಇದು FSH ಅಂದರೆ ಏನು, ಬಾಡಿನಲ್ಲಿ ನಾನು ಇವಾಗ ಆಲ್ರೆಡಿ ಹೇಳಿದೆ, ಒಂದು ಪಿಟ್ಯೂಟರಿ ಗ್ರಂಥಿ ಅಂತ ಬ್ರೈನ್ ಮಧ್ಯಭಾಗನಲ್ಲಿ ಇರುತ್ತೆ, ಮಿಡ್ ಬ್ರೈನ್ನಲ್ಲಿ. ಈ ಗ್ರಂಥಿ ಬಾಡಿದ ಎಲ್ಲ ಮೋಟಾರ್ ಫಂಕ್ಷನ್ನ ಮಾನಿಟರ್ ಮಾಡುತ್ತೆ. ಈ ಪಿಟ್ಯೂಟರಿ ಗ್ರಂಥಿನಲ್ಲಿ ಈ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ FSH. ಇದು ಏನು ಮಾಡುತ್ತೆ, FSH ಕೆಳಗಡೆ ಟೆಸ್ಟಿಸ್ನಲ್ಲಿ ಬರುತ್ತೆ, ಕೆಳಗಡೆ ನಮ್ಮೇನು ಬೀಜ ಇದೆ ನೋಡಿ, ಬೀಜನಲ್ಲಿ ಬರುತ್ತೆ. ಬೀಜನಲ್ಲಿ ಬಂದ್ಬಿಟ್ಟು ಬೀಜನಲ್ಲಿ ಏನು ಸೆಮೆನೋಫಿರಸ್ ವೆಸಿಕಲ್ಸ್ ಅಂತಿರುತ್ತೆ, ಒಂದು ಬೀಜ ಇದೆ ಅಂತ ಹೇಳ್ಕೊ, ಅದಕ್ಕೆ ಚಿಕ್ಕ ಪೈಪ್ಲೈನ್ಸ್ ಇರುತ್ತೆ, ಟ್ಯೂಬ್ಸ್ ಇರುತ್ತೆ. ಅದರ ಕೆಲಸ ಏನಂದರೆ ಸ್ಪರ್ಮ್ ಪ್ರೊಡಕ್ಷನ್ ಮಾಡೋದು. ಸೊ ಈ ಸೆಮೆನೋಫಿರಸ್ ಟ್ಯೂಬಲ್ನಲ್ಲಿ ಆ್ಯಕ್ಟ್ ಮಾಡಿಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ನ ಮಾಡುತ್ತೆ. ವೆರಿ ಸೇಮ್ ಟೈಮ್ ಇದೇ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಸಾರ್ಟೋರಿಯ ಸೆಲ್ಸ್ ಮ್ಯಾಚುರೇಷನ್ ಮಾಡುತ್ತೆ. ಸಾರ್ಟೋರಿಯ ಅಂತ ಸೆಲ್ಸ್ ಇರುತ್ತೆ, ಅದು ಟೆಸ್ಟೋಸ್ಟಿರಾನ್ಗೆ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಸೆಲ್ನ ಮ್ಯಾಚ್ಯೂರ್ ಮಾಡಿಬಿಟ್ಟು ಇದರಿಂದ ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಮಾಡುತ್ತೆ. ಸೊ ಇಷ್ಟು ಒಳ್ಳೆ ಫಂಕ್ಷನ್ ಇದೆ ಇದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ದು. ಅದೇ ರೀತಿ ಮತ್ತೊಂದು ಹಾರ್ಮೋನ್ ಇದೆ, ಅದಕ್ಕೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತೀವಿ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಅದೇ ನಾನು ಹೇಳಿದ್ದಂಗೆ ಇದು ಕೂಡ ಪಿಟ್ಯೂಟರಿ ಗ್ರಂಥಿನಲ್ಲೇ ಇದರದ್ದು ಸಿಕ್ರೇಷನ್ ಆಗುತ್ತೆ, ಅಲ್ಲೇ ಉತ್ಪತ್ತಿ ಆಗುತ್ತೆ. ಆ ಪಿಟ್ಯೂಟರಿ ಗ್ರಂಥಿಯಿಂದ ಕೆಳಗಡೆ ಟೆಸ್ಟಿಸ್ ಅಂದರೆ ಬೀಜ ಹತ್ರ ಬಂದ್ಬಿಟ್ಟು ಬೀಜನಲ್ಲಿ ಲೆಡಿಕ್ ಸೆಲ್ಸ್ ಅನ್ಸ್ ಇರುತ್ತೆ, ಆ ಲೆಡಿಕ್ ಸೆಲ್ಸ್ ಮೇಲೆ ಆ್ಯಕ್ಟ್ ಮಾಡಿಬಿಟ್ಟು ಅಲ್ಲಿ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಮಾಡುತ್ತೆ. ಸೊ ಮಿತ್ರರೇ, ಟೆಸ್ಟೋಸ್ಟಿರಾನ್ ಪುರುಷನಲ್ಲಿ ಎಷ್ಟು ಇಂಪಾರ್ಟೆಂಟ್, ಆಲ್ರೆಡಿ ನಂದು ಒಂದು ವಿಡಿಯೋ ಇದೆ ಟೆಸ್ಟೋಸ್ಟಿರಾನ್ ಅದರದ್ದು ಇಂಪಾರ್ಟೆನ್ಸ್ ಏನು. ಇನ್ ಕೇಸ್ ತಾವು ಅದು ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಅದು ವಿಡಿಯೋ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ, ಯೂಟ್ಯೂಬ್ನಲ್ಲಿ ಇರ್ಬೋದು, ಫೇಸ್ಬುಕ್ನಲ್ಲಿ ಇರ್ಬೋದು.
ತಾವು ದಯವಿಟ್ಟು ನೋಡಿ. ಮತ್ತು ಇನ್ ಕೇಸ್ ಇನ್ನವರೆಗೆ ತಾವು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಲೈಕ್ ಅಥವಾ ಫಾಲೋ ಮಾಡಿಲ್ಲ ಅಂತ ದಯವಿಟ್ಟು ಮಾಡಿ. ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್, ಅದು ಸೆಕ್ಸ್ ಹೇಗೆ ಮಾಡಬೇಕಿರ್ಬೋದು, ಅಥವಾ ಸೆಕ್ಸ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕಿರ್ಬೋದು, ಅಥವಾ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು, ಅಥವಾ ಬಾಡಿನಲ್ಲಿ ಎಲ್ಲ ಕರೆಕ್ಟಾಗಿದೆ ವೀರ್ಯಾಣುಸಂಖ್ಯೆ ಕಡಿಮೆ ಇದೆ ಅಂತ ಏನು ಮಾಡ್ಬೋದು, ಪ್ರತಿ ಒಂದೊಂದು ವಿಡಿಯೋ ತುಂಬ ಸ್ಟಡಿ ಮಾಡಿ, ತುಂಬ ರಿಸರ್ಚ್ ಮಾಡಿ, ತಮಗಾಗಿ 15 ವರ್ಷದ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ನನ್ನ ಚಾನಲ್ ಮುಖಾಂತರ ತಮ್ಗೆ ಕೊಡೋದು ಪ್ರಯತ್ನ ಮಾಡ್ತಾ ಇದ್ದೀನಿ. ತಮ್ಮದಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ನಮಗೆ ಸಿಗ್ತಾ ಇದೆ, ಅದಕ್ಕೆ ಧನ್ಯವಾದಗಳು. ಸೊ ಮತ್ತೆ ಟಾಪಿಕ್ ಬರೋಣ. ಮತ್ತೊಂದು ಮೂರನೇ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಈ ಹಾರ್ಮೋನ್ಗೆ ಮಾಸ್ಟರ್ ಆಫ್ ಹಾರ್ಮೋನ್ಸ್ ಹೇಳ್ತಾರೆ, ಅಥವಾ ಪುರುಷರಲ್ಲಿ ಮಾಸ್ಟರ್ ಹಾರ್ಮೋನ್ ಅಂತ ಹೇಳ್ತಾರೆ. ಯಾಕೆ ಮಾಸ್ಟರ್ ಹಾರ್ಮೋನ್ ಅಂತ ಹೇಳ್ತಾರೆ ಅಂದರೆ, ಟೆಸ್ಟೋಸ್ಟಿರಾನ್ ಹಾರ್ಮೋನು ಏನಾಗುತ್ತೆ, ಇದ್ರ ಪ್ರೊಡಕ್ಷನ್ ಟೆಸ್ಟಿಸ್ನಲ್ಲಿ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಲೇಡಿಕ್ ಸೆಲ್ಸ್, ಲ್ಯೂಟನೈಜಿಂಗ್ ಹಾರ್ಮೋನ್, ಸಾರ್ಟುಲೇಜ್ ಸೆಲ್ಸ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ ಹಾರ್ಮೋನು ಬಾಡಿನಲ್ಲಿ ಏನು ಮಾಡುತ್ತೆ, ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಏನು ಮಾಡುತ್ತೆ, ಸ್ಪರ್ಮ್ ಮ್ಯಾಚುರೇಷನ್ನ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಸೆಕ್ಸ್ ಡಿಸೈರ್ ಮಾಡಬೇಕಂತ ಇಂಪ್ರೂವ್ ಮಾಡುತ್ತೆ, ಮಸಲ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡುತ್ತೆ, ಬೋನ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡುತ್ತೆ, ನಿಮ್ಮದು ಮೂಡ್ ಆಕ್ಟಿವೇಟ್ ಮಾಡುತ್ತೆ, ಮೂಡ್ ಚೆನ್ನಾಗಿ ಮಾಡುತ್ತೆ. ಅದಕ್ಕೆ ಟೆಸ್ಟೋಸ್ಟಿರಾನ್ ಇಷ್ಟು ಇಂಪಾರ್ಟೆಂಟ್. ಯಾಕಂದರೆ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಕಡಿಮೆ ಆದರೆ ನೋಡೋಕೆ ಎಷ್ಟು ದಷ್ಟು ಪುಷ್ಟು ಇದ್ದರೂ ಕೂಡ ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಇರಲ್ಲ. ಒಂದು ಸೆಕ್ಸ್ ಮಾಡೋಕ್ಕೆ ಹೋದರೆ ನಿಮಗೆ ಒಳ್ಳೆ ನಿಮರ್ಕಿ ಬರಲ್ಲ. ಅದಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಅಂತೀವಿ. ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಮೇನ್ ಕಾರಣನೇ ಅಂದರೆ ಬಾಡಿನಲ್ಲಿ ಆಗುವ ಟೆಸ್ಟೋಸ್ಟಿರಾನ್ ಕೊರತೆ. 4ನೇ ಹಾರ್ಮೋನ್. ಈ 3 ಹಾರ್ಮೋನ್ ತುಂಬ ಇಂಪಾರ್ಟೆಂಟು, ಡೈರೆಕ್ಟ್ಲಿ ಸೆಕ್ಸ್ಗೆ ರಿಲೇಟೆಡ್ ಇರುತ್ತೆ. ಇವಾಗ ಈ 3 ಹಾರ್ಮೋನ್ ಬಗ್ಗೆ ನಾನು ಏನು ಮಾತಾಡ್ತಾ ಇದ್ದೀನಿ, ಅದು ಇಂಡೈರೆಕ್ಟ್ಲಿ ಅದಕ್ಕೆ ಅಫೆಕ್ಟ್ ಮಾಡುತ್ತೆ. ಸೊ ಅದರಲ್ಲಿ ಫಸ್ಟು ಈಸ್ಟ್ರೋಜನ್. ಸೊ ಈಸ್ಟ್ರೋಜನ್ ಮೋಸ್ಟ್ಲಿ ತಮಗೆಲ್ಲರಿಗೂ ಗೊತ್ತಿರುತ್ತೆ, ಇದು ಆ್ಯಕ್ಚುಲಿ ಫಿಮೇಲ್ ಹಾರ್ಮೋನ್. ಬಟ್ ಅದರದ್ದು ಫಿಮೇಲ್ ಹಾರ್ಮೋನಲ್ಲಿ ಇದರ ಎಕ್ಸಿಸ್ಟೆನ್ಸ್ ಇರುತ್ತೆ. ಇದು ಮೆನ್ ಯಾರಂದರೆ ಸ್ವಲ್ಪ ಯಾರ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅಥವಾ ತುದಿ ಅರೌಂಡ್ ಫ್ಯಾಟ್ ಇರುತ್ತೆ ನೋಡಿ, ಅವ್ರ ಬಾಡಿನಲ್ಲಿ ಇದು ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ. ಸೊ ಇದು ಬಾಡಿನಲ್ಲಿ ಒಂದು ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಆದರೆ ಏನೇನು ಕೊರತೆ, ಒಂದು ಯಾವಾಗೋ ಈಸ್ಟ್ರೋಜನ್ ಜಾಸ್ತಿ ಆದರೆ ಟೆಸ್ಟೋಸ್ಟಿರಾನ್ ಆ್ಯಕ್ಷನ್ ಕಡಿಮೆ ಆಗುತ್ತೆ. ಅಂದರೆ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ ಜಾಸ್ತಿ ಬರುತ್ತೆ. ಅಂದರೆ ಬ್ರೆಸ್ಟ್ ಏನಿರುತ್ತಿಲ್ಲ, ಮೇಲ್ ಬ್ರೆಸ್ಟು ಸ್ವಲ್ಪ ಜಾಸ್ತಿ ದಪ್ಪ ಅನ್ಸೋದು, ಹೊಟ್ಟೆ ಅರೌಂಡ್ ಫ್ಯಾಟ್ ಜಾಸ್ತಿ ಬರೋದು, ಸ್ವಲ್ಪ ಲೇಡೀಸ್ ಥರ ವಾಕ್ ಮಾಡೋದು, ಸ್ವಲ್ಪ ಸೌಂಡಲ್ಲಿ ಲೇಡೀಸ್ ಥರ ಸೌಂಡ್ ಬರೋದು, ಸೆಕ್ಸ್ ಮಾಡೋಕ್ಕೆ ಮೂಡ್ ಇರಲ್ಲ, ಸೆಕ್ಸ್ ಮಾಡಬೇಕಂತ ಹೋದ್ರೂ ಸೆಕ್ಸ್ ಆಗಲ್ಲ. ಸೊ ಎಲ್ಲ ಈಸ್ಟ್ರೋಜನ್ ಹಾರ್ಮೋನ್ ಸಿಂಪ್ಟಮ್ಸು. ಸೊ ಇದಕ್ಕೆ ತಾವು ಬ್ಯಾಲೆನ್ಸ್ ಮಾಡಬೇಕು, ಕಂಟ್ರೋಲ್ನಲ್ಲಿ ಇರಬೇಕಂದ್ರೆ ತಾವು ತಮ್ಮ ವೇಟ್ನ ತುಂಬ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಅದೇ ರೀತಿ ಮತ್ತೊಂದು ಹಾರ್ಮೋನ್ ಇದೆ, ಪ್ರೊಲ್ಯಾಕ್ಟಿನ್ ಅಂತ. ಇದು ತಿರ್ಗಾ ಅಗೇನ್ ಪಿಟ್ಯೂಟರಿ ಗ್ರಂಥಿನಲ್ಲಿ ಸೀಕ್ರೆಟ್ ಆಗುತ್ತೆ. ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ, ಪುರುಷರಲ್ಲಿ ಎಷ್ಟು ಜನರಲ್ಲಿ ಮಕ್ಕಳಾಗ್ತಾ ಇಲ್ಲ ಅಥವಾ ಸ್ಟಡಿ ಮಾಡಿದಾಗ, ಹಾರ್ಮೋನಲ್ ಸ್ಟಡಿ ಮಾಡಿದಾಗ 11% ಆಫ್ ದ ಟೈಮ್ ಮಕ್ಕಳ ಆಗ್ತಾ ಇಲ್ಲ ಅಥವಾ ಇನ್ಫರ್ಟಿಲಿಟಿಗೆ ರೀಸನ್ ಅಂದರೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಸೊ ಈ ಹಾರ್ಮೋನ್ ಅದು ಒಂದು ನಾರ್ಮಲ್ ಅವಸ್ಥೆಗಿಂತ ಜಾಸ್ತಿ ಆದರೆ ಏನಾಗುತ್ತೆ, ಪ್ರೊಲ್ಯಾಕ್ಟಿನ್ ಯಾವಾಗ ನಾರ್ಮಲ್ಗಿಂತ ಜಾಸ್ತಿ ಆದರೆ ಏನಾಗುತ್ತೆ, ಸೆಕ್ಸುವಲ್ ಡಿಸೈರ್ನ ಕಡಿಮೆ ಮಾಡುತ್ತೆ, ನಿಮುರ್ಕಿ ಕಡಿಮೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ತಾವು ಇವಾಗ ಒನ್ ಟೈಮ್ ಸೆಕ್ಸ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ರಾತ್ರಿ 10-10:30ಗೆ, ತಿರ್ಗಾ ಇಮಿಡಿಯೇಟ್ಲಿ ತಮಗೆ 5 ನಿಮಿಷದಲ್ಲಿ ಸೆಕ್ಸ್ ಮಾಡೋಕೆ ಆಗಲ್ಲ. ಯಾಕೆ ಆಗಲ್ಲ ಅಂದರೆ, ಯಾವಾಗೋ ತಾವು ಸೆಕ್ಸ್ ಮಾಡ್ತಿರೋ ನೋಡಿ, ಇಮಿಡಿಯೇಟ್ಲಿ ಪ್ರೊಲ್ಯಾಕ್ಟಿನ್ ಅಂಶ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಸೊ ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಬಾಡಿಯಲ್ಲಿ ಒಂದು ಸತಿ ಜಾಸ್ತಿ ಆದರೆ ಇದು ಕಡಿಮೆ ಆಗುವವರೆಗೆ ನೈಟ್ರಿಕ್ ಆಕ್ಸೈಡ್ ವರ್ಕೇ ಆಗಲ್ಲ, ಇದು ಕಡಿಮೆ ಆಗೋವರೆಗೆ ಟೆಸ್ಟೋಸ್ಟಿರಾನ್ ವರ್ಕೇ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮಗೆ 2 hours 3 hours ವೇಟ್ ಮಾಡಬೇಕಾಗುತ್ತೆ, ಅಥವಾ ಒಬ್ಬೊಬ್ಬರಿಗೆ 1 hourನಲ್ಲಿನೂ ಆಗುತ್ತೆ. ಯಾಕಂದರೆ ಇಮಿಡಿಯೇಟ್ಲಿ ಪ್ರೊಲ್ಯಾಕ್ಟಿನ್ ಕಡಿಮೆ ಆಗುತ್ತೆ. ಸೊ ಪ್ರೊಲ್ಯಾಕ್ಟಿನ್ ಯೂಸ್ವಲಿ ಏನಾಗುತ್ತೆ, ತುಂಬ ರೇರ್ ಕಂಡೀಷನಲ್ಲಿ ಏನಾಗುತ್ತೆ, ಇದು ಜಾಸ್ತಿ ಆಗುತ್ತೆ. ಎದರ್ನಲ್ಲಿ ಅಂದರೆ ಮೇನ್ಲಿ ಯಾರಿಗೋ ಪಿಟ್ಯೂಟರಿ ಗ್ರಂಥಿನಲ್ಲಿ ಟ್ಯೂಮರ್ ಇದೆಯಾ, ಅಥವಾ ಪಿಟ್ಯೂಟರಿ ಗ್ರಂಥಿನಲ್ಲಿ ಏನಾದರೂ ಕೊರತೆ ಆಗಿದೆ, ಅಥವಾ ಏನಾದರೂ ಮಾಲ್ ಫಂಕ್ಷನ್ ಇದೆ, ಆ ಕಂಡೀಷನಲ್ಲಿ ಮಾತ್ರ ಪ್ರೊಲ್ಯಾಕ್ಟಿನ್ ಏನಾಗುತ್ತೆ ಜಾಸ್ತಿ ಆಗಿದ್ದಿರುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಏನಂದರೆ, ಫಸ್ಟ್ ನಾವು ಹಾರ್ಮೋನಲ್ ಯಾವಾಗ ಸ್ಟಡಿ ಮಾಡ್ತೀವಿ ಅನ್ನೋದೇ ಅದರಲ್ಲಿ ಒಂದು ಇದು ಫೈಂಡಿಂಗ್ಸ್ ಬರುತ್ತೆ. ಜೊತೆಗೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ THS. ಥೈರಾಯ್ಡ್ ಅಂತ ಇಷ್ಟು ಕಾಮನ್ ಆಗಿಬಿಟ್ಟಿದೆ ಈಗ. ಒಂದು ಟೈಮ್ನಲ್ಲಿ ಮೇ ಬಿ ನಾವು ಯಾವಾಗ ಪ್ರಾಕ್ಟೀಸ್ ಮಾಡಿರ್ತೀವಿ 10 years 15 years, ಸ್ವಲ್ಪ ತಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂದರೆ ಏನು ಸರ್ ಅದು ಅಂತ ಜನ ಕೇಳ್ತಿದ್ರು. ಮೇ ಬಿ ಒಂದು 30 years ಬಿಫೋರ್ ನಿಮಗೆ ಶುಗರ್ ಆಗಿದೆ ಅಂದರೆ ಏನು ಸರ್ ಅದು ಶುಗರ್ ಅಂತ ಜನ ಕೇಳ್ತಿದ್ರು. ಸೊ ಅದೇ ರೀತಿ ಇವಾಗ ಥೈರಾಯ್ಡ್ ಇಷ್ಟು ಕಾಮನ್ ಆಗಿದೆ ಅಂದರೆ, ಮನೆಯಲ್ಲಿ ಒಂದು ಪೇಷಂಟ್ ಇದೆ ಥೈರಾಯ್ಡ್ ಸಮಸ್ಯೆದು. ಥೈರಾಯ್ಡ್ನಲ್ಲಿ 2 ಇರುತ್ತೆ, ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ, ಒಂದು ಹೈಪೋಥೈರಾಯ್ಡಿಸಮ್ ಅಂತ. ಅಗೇನ್ ಈ ಹಾರ್ಮೋನ್ TSH ಏನಿದೆ ಅಲ್ಲ, ಪಿಟ್ಯೂಟರಿ ಗ್ರಂಥಿನಲ್ಲಿ
ಪ್ರೊಡಕ್ಷನ್ ಆದರೂ ಕೂಡ ಇದ್ರ ಮೇನ್ ಫಂಕ್ಷನ್ ಇಲ್ಲಿ ಥೈರಾಯ್ಡ್ ಗ್ರಂಥಿ ಅಂತ ಇರುತ್ತೆ, ಅದರ ಮೇಲೆ ಆ್ಯಕ್ಟ್ ಆಗಿದ್ದಿರುತ್ತೆ. ಸೊ ಯಾವಾಗ ಹೈಪರ್ ಥೈರಾಯ್ಡಿಸಮ್ ಇರುತ್ತೆ ನೋಡಿ, ಹೈಪರ್ ಥೈರಾಯ್ಡಿಸಮ್ನಲ್ಲಿ ಕೂಡ ಏನಾಗುತ್ತೆ, ನಿಮಗೆ ಥೈರಾಯ್ಡ್ ಇದು ಇರುತ್ತೆ, ಹಾರ್ಮೋನ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗಿದ್ದ ಕಡೆಯಿಂದ ಅದರಲ್ಲಿ ನಿಮಗೆ ವೇಟ್ ಲಾಸ್ ಆಗೋದು, ಆಮೇಲೆ ಪಾಲ್ಪಿಟೇಷನ್ ಆಗೋದು, ಆಮೇಲೆ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಕಡಿಮೆ ಆಗೋದು, ಮಕ್ಕಳಾಗಕ್ಕೆ ನಿಮಗೆ ಇದು ಮಾಡುತ್ತೆ. ವೆರಿ ಸೇಮ್ ಹೈಪೋಥೈರಾಯ್ಡಿಸಮ್ ಆದಮೇಲೆ ಕೂಡ ಅದರದಲ್ಲಿ ವೇಟ್ ಗೇನ್ ಆಗೋದು, ವೇಟ್ ಗೇನ್ದಿಂದ ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಷನು, ಆಮೇಲೆ ಏನಾಗುತ್ತೆ ಈಸ್ಟ್ರೋಜನ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟು ಮತ್ತೆ ಏನಾಗುತ್ತೆ ಟೆಸ್ಟೋಸ್ಟೆರಾನ್ ಕಡಿಮೆ ಮಾಡಿಬಿಟ್ಟು ಮತ್ತು ಸೆಕ್ಸ್ನಲ್ಲಿ ಎಫೆಕ್ಟ್ ಆಗೋದು. ಸೊ ಇಷ್ಟೆಲ್ಲ ಈ ಹಾರ್ಮೋನ್ಸ್ ಇರ್ದಿಲ್ಲ ಕೆಮಿಕಲ್ ಮೆಸೆಂಜರ್ಸ್, ಅಥವಾ ಇವರಿಗೆ ಪೋಸ್ಟ್ ಮ್ಯಾನ್ ಕೂಡ ಹೇಳ್ಬೋದು. ಅಂದರೆ ಯಾರೋ ಒಂದು ಲೆಟರ್ ಬರೀತಾರೆ, ಆ ಲೆಟರ್ನ ಬೇರೆಯವರಿಗೆ ಮುಟ್ಸೋದು. ಸೊ ಇದಕ್ಕೆ ಕೆಮಿಕಲ್ ಮೆಸೆಂಜರು, ಈ ಹಾರ್ಮೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇದ್ರ ಕೊರತೆ ಬಾಡಿನಲ್ಲಿ ಆದರೆ ಆ 6 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆ ನಾನು ಹೇಳ್ತೀನಿ. ಇಫ್ ಇನ್ ಕೇಸ್ ಈ ಸಿಂಪ್ಟಮ್ ತಮ್ಮ ಬಾಡಿನಲ್ಲಿ ಬಂದರೆ ತಾವು ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರದ್ದೊಂದು ಸಲಹೆ ಪಡಬೇಕು. ಬಟ್ ನಾನು ಮತ್ತೊಂದು ಹೇಳ್ತೀನಿ, ವಿತೌಟ್ ಎನಿ ಡಾಕ್ಟರ್ ಸಲಹೆ ಅಥವಾ ಅವ್ರ ಅಡ್ವೈಸು ತಾವೇ ಅನ್ನೆಸೆಸರಿ ಎಲ್ಲ ಸಿಂಪ್ಟಮ್ ನನ್ನ ಬಾಡಿನಲ್ಲಿ ಇದೆ ಅಂತ ಹೋಗ್ಬಿಟ್ಟು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಡಾಕ್ಟರ್ ಹತ್ರ ಹೋಗಿ ಅವರು ಫಸ್ಟ್ ಅನಲೈಸ್ ಮಾಡ್ತಾರೆ. ಇಫ್ ಇನ್ ಕೇಸ್ ರಿಕ್ವೈರ್ ಇದ್ದರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತಾರೆ. ಸೊ ಈ ಹಾರ್ಮೋನ್ ಕಡಿಮೆ ಆದಮೇಲೆ ಬಾಡಿನಲ್ಲಿ ಫಸ್ಟ್ ಫಾರ್ಮೋಸ್ಟ್ ಸಿಂಪ್ಟಮ್ ಏನಾಗುತ್ತೆ, ಹೇರ್ ಫಾಲ್ ಆಗುತ್ತೆ, ಕೂದಲು ಉದುರೋದು. ಎರಡನೇದು ವೇಟ್ ಗೇನ್ ಅಥವಾ ವೇಟ್ ಲಾಸ್ ಆಗೋದು. ಆನ್ ಆಫ್ ಸಡನ್ ಒಂದು 10 kg 15 kg ವೇಟ್ ಜಾಸ್ತಿ ಆಗೋದು, ಆನ್ ಆಫ್ ಸಡನ್ ವಿತ್ ಒಂದು 5 kg 10 kg ವೇಟ್ ಕಡಿಮೆ ಆಗೋದು. ಮೂರನೇದು ಸೆಕ್ಸುವಲ್ ಡಿಸೈರ್ ಕಡಿಮೆ ಆಗ್ಬಿಡುತ್ತೆ, ಸೆಕ್ಸ್ ಮಾಡ್ಬೇಕಂತ ಮೂಡ್ ಇರಲ್ಲ. ನಾಲ್ಕನೇದು ಏನೋ ಕೆಲಸ ಮಾಡಿಲ್ಲ ಅಂದ್ರೂ ಬಾಡಿ ಸುಸ್ತಾಗೋದು, ಆಯಾಸ ಆಗೇ ಇರುತ್ತೆ, ಒಂದು ಟೈಪ್ ಟಯರ್ಡ್ನೆಸ್ ಫೀಲ್ ಆಗೋದು. ಜೊತೆಗೆ 5ನೇ ಪಾಯಿಂಟ್ ಅಂದರೆ ಡಿಪ್ರೆಷನ್. ಸುಮ್ಮನೆ ಏನು ಸ್ವಲ್ಪನೂ ಒಂದು ಯಾರೋ ಒಂದು ಮಾತಾಡಿದ್ರೆ ಸುಮ್ಮನೆ ಭಯ ಆಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ಇದು ಕೆಲಸ ಆಗುತ್ತೋ ಇಲ್ಲ, ಎಕ್ಸಾಮ್ ಪೇಪರ್ ಚೆನ್ನಾಗಿ ಆಗುತ್ತೋ ಇಲ್ಲ, ನಾನು ಹೋಗುವಾಗ ಆಕ್ಸಿಡೆಂಟ್ ಏನಾದರೂ ಆದ್ರೂ, ನನ್ನ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಏನೋ, ಇದಕ್ಕೆ ಒಂದು ಸುಮ್ಮನೆ ಅನ್ನೆಸೆಸರಿ ಸಣ್ಣ ವಿಷಯನ ಜಾಸ್ತಿ ಮಾಡಿಕೊಂಡ್ರೆ ಡಿಪ್ರೆಷನ್ ಮಾಡ್ಕೊಳ್ಳೋದು. ಆಮೇಲೆ 6ನೇ ಪಾಯಿಂಟ್ ಏನಂದರೆ, ಅದರಿಂದ ನಿಮಗೆ ಮದುವೆ ಆಗಿದೆ, ಒಂದು ಆ್ಯಕ್ಟಿವ್ ಸೆಕ್ಸುವಲ್ ಲೈಫ್ನಲ್ಲಿ ಇದ್ದೀರಾ, 6 ತಿಂಗಳು ಕಂಟಿನ್ಯೂಸ್ ಆಗಿ ತಾವು ಸೆಕ್ಸುವಲ್ ಆ್ಯಕ್ಟ್ನಲ್ಲಿ ಇದ್ದೀರಾ, ಆದ್ರೂ ಮಕ್ಕಳಾಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಹಾರ್ಮೋನ್ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಬಾಡಿನಲ್ಲಿ ನಮ್ಮ ಮೂಳೆ ಎಷ್ಟು ಸ್ಟ್ರಾಂಗ್ ಇದೆ, ನಮ್ಮದು ಮಸಲ್ ಎಷ್ಟು ಸ್ಟ್ರಾಂಗ್ ಇದೆ, ನಮ್ಮದು ಡೈಜೆಷನ್ ಎಷ್ಟು ಚೆನ್ನಾಗಿದೆ, ಎಷ್ಟು ಇಂಪಾರ್ಟೆಂಟ್ ಇದೆ, ಅದೇ ರೀತಿ ನಮ್ಮ ಹಾರ್ಮೋನ್ಸ್ ಬಾಡಿನಲ್ಲಿ ಬ್ಯಾಲೆನ್ಸ್ ಇದೆ, ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ಹಾರ್ಮೋನ್ಸ್ ಏನು ಮಾಡುತ್ತೆ, ಇರೋದೇ 0.1 ml 0.5 ml 1 ml ವರೆಗೆ ಅವ್ರ ಸೀಕ್ರೇಷನ್ ಅಥವಾ ಅವ್ರ ಉತ್ಪತ್ತಿ ಬಾಡಿನಲ್ಲಿ 1 ml ಅಷ್ಟೇ. ಬಟ್ ಈ 1 ml ಕೆಮಿಕಲು ನಿಮ್ಮ ಬಾಡಿನಲ್ಲಿ ಕೊರತೆ ಆದರೆ ಬಾಡಿನ ನರಕ ಮಾಡುತ್ತೆ. ಸೊ ಅಷ್ಟು ಇಂಪಾರ್ಟೆಂಟ್ ಹಾರ್ಮೋನು. ಸೊ ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಸ್ಪೆಷಲಿ ಯಾರು ಹೊಸ ದಂಪತಿಗಳು ಇರ್ತಾರೆ ಅಥವಾ ಯಾರು ಮದುವೆ ಮಾಡಬೇಕಂತ ಇದ್ದರೆ ಇವರಿಗಿದು ಇನ್ಫಾರ್ಮೇಷನ್ ಇರಲೇಬೇಕು. ತಮಗೆ ಯಾವುದೋ ರೀತಿ ಸೆಕ್ಸ್ ರಿಲೇಟೆಡ್ ಏನಾದರೂ ವಿಷಯ ಇದೆ, ಯಾವುದೋ ವಿಷಯದ ಬಗ್ಗೆ ತಮಗೆ ತಿಳ್ಕೊಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಮಗೆ ಮಾತಾಡ್ತೀನಿ. ಧನ್ಯವಾದ.